ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಪ್ರೀತಿಯ ವೀಕ್ಷಕರೇ, ಉಲು ಇಲ್ಲದೆ ಕುರ್ಆನ್ ಬರೆದಂತಹ ಹಲಗೆಯನ್ನು ಮುಟ್ಟಬಹುದೇ? ಯಾವಾಗ ಮುಟ್ಟಬಾರದು, ಯಾವಾಗ ಮುಟ್ಟಬಹುದು? ಪುಟ್ಟ ಮಕ್ಕಳಿಗೆ ಉಲು ಇಲ್ಲದೆ ಯಾವೆಲ್ಲ ಸಂದರ್ಭಗಳಲ್ಲಿ ಕುರ್ಆನ್ ಮುಟ್ಟಲು ಪೋಷಕರು ಕೊಡಬಹುದು? ಕುರ್ಆನ್ ಇರುವಂತಹ ಪೆಟ್ಟಿಗೆಯನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆಯೇ? ಯಾವೆಲ್ಲ ಸಂದರ್ಭಗಳಲ್ಲಿ ಉಲುವಿನ ಅವಶ್ಯಕತೆ ಇದೆ ಮತ್ತು ಯಾವ ಸಂದರ್ಭದಲ್ಲಿ ಉಲುವಿನ ಅವಶ್ಯಕತೆ ಇಲ್ಲ? ಹೈಲ್, ಜನಾಬತ್ನಂತಹ ದೊಡ್ಡ ಅಶುದ್ಧಿ ಇರುವವರು ಕುರ್ಆನ್ ಓದಬಹುದೇ? ಓದುವುದರ ವಿಧಿ ಏನು? ಇನ್ಶಾ ಅಲ್ಲಾಹ್ ಈ ಎಲ್ಲ ವಿಷಯಗಳನ್ನು ಇಂದು ಚರ್ಚಿಸೋಣ. ಪ್ರೀತಿಯ ವೀಕ್ಷಕರೇ, ಒಟ್ಟಾರೆ 6 ಕಾರ್ಯಗಳು ಉಲು ಇಲ್ಲದೆ ನಿರ್ವಹಿಸುವುದು ಹರಾಮ್ ಆಗಿದೆ. 1. ನಮಾಜ್. ಉಲು ಇಲ್ಲದೆ ನಮಾಜ್ ಮಾಡುವುದು ಹರಾಮ್ ಆಗಿದೆ. 2ನೇಯದ್ದಾಗಿ ತವಾಫ್ ಮಾಡಲು ಉಲುವಿನ ಅಗತ್ಯ ಇದೆ. ತವಾಫ್ ಎಂದರೆ ಕಾಬಾದ ಸುತ್ತ ಸುತ್ತುವುದು. 3ನೇಯದ್ದಾಗಿ ಜುಮಾದ ಖುತುಬಕ್ಕಾಗಿ ಉಲು ಕಡ್ಡಾಯವಾಗಿದೆ. ಉಲು ಇಲ್ಲದೆ ಜುಮಾದ ಖುತುಬ ನಿರ್ವಹಿಸಬಾರದು. 4ನೇಯದ್ದಾಗಿ ಸುಜೂದ್ ನಿರ್ವಹಿಸಲು ಕೂಡ ಉಲು ಅವಶ್ಯಕತೆ ಇದೆ. ಸುಜೂದ್ ಅಂದರೆ ತಿಲಾವತ್ನ ಸುಜೂದ್ ಆಗಿರಲಿ, ತಿಲಾವತ್ನ ಸುಜೂದ್ ಅಂದರೆ ಕುರ್ಆನ್ ಓದುವ ಸಂದರ್ಭದಲ್ಲಿ ನಾವು ಮಾಡುವಂತಹ ಸುಜೂದ್, ಅದೇ ರೀತಿ ಶುಕ್ರ್ನ ಸುಜೂದ್ ಆಗಿರಲಿ, ಈ ಎಲ್ಲ ಸುಜೂದ್ಗಳು ನಿರ್ವಹಿಸಲು ಉಲುವಿನ ಅಗತ್ಯ ಇದೆ. 5ನೇಯದ್ದಾಗಿ ಕುರ್ಆನ್ ಮುಟ್ಟಲು ಉಲು ಬೇಕು. ಉಲು ಇಲ್ಲದೆ ಕುರ್ಆನ್ ಮುಟ್ಟಬಾರದು. 6ನೇಯದ್ದಾಗಿ ಕುರ್ಆನ್ ಎತ್ತಲೂ ಕೂಡ, ಕುರ್ಆನ್ ಮುಟ್ಟದೆ ಅದನ್ನು ಎತ್ತಲೂ ಕೂಡ ಉಲುವಿನ ಅವಶ್ಯಕತೆ ಇದೆ. ಮುಟ್ಟದೆ ಎತ್ತುವುದು ಹೇಗೆ? ಉದಾಹರಣೆಯಾಗಿ ಹೇಳ್ತೇನೆ. ಒಂದು ಕವರ್ನಲ್ಲಿ ಅಥವಾ ಒಂದು ಬ್ಯಾಗ್ನಲ್ಲಿ ಮುಸ್ಹಫನ್ನು ಇಟ್ಟು ಆ ಬ್ಯಾಗನ್ನು ಎತ್ತುವುದು, ಅಥವಾ ಕುರ್ಆನ್ನ ಮೇಲೆ ಬಟ್ಟೆಯನ್ನು ಸುತ್ತಿ ಆ ಬಟ್ಟೆಯೊಂದಿಗೆ ಕುರ್ಆನನ್ನು ಎತ್ತುವುದು, ಹೀಗೆ ಎತ್ತಲೂ ಕೂಡ ಉಲುವಿನ ಅಗತ್ಯ ಇದೆ. ಈಗ ನಾವು ನೋಡೋಣ, ಉಲು ಇಲ್ಲದೆ ಕುರ್ಆನ್ ಬರೆದಂತಹ ಒಂದು ವಸ್ತುವನ್ನು ಮುಟ್ಟಬಹುದೇ ಎಂದು. ಕೆಲವೊಂದು ಸಂದರ್ಭಗಳಲ್ಲಿ ಮುಟ್ಟಬಹುದು, ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮುಟ್ಟಬಾರದಂತಹ ಸಂದರ್ಭಗಳು ಕೂಡ ಇದೆ. ಯಾವುದಲ್ಲ ಅಂತ ವಿವರಿಸ್ತೇನೆ ನೋಡಿ. ಪ್ರೀತಿಯ ವೀಕ್ಷಕರೇ, ಯಾವುದೇ ಸಂದರ್ಭಗಳಲ್ಲೂ ಕೂಡ ಮುಸ್ಹಫನ್ನು ಮುಟ್ಟಬಾರದು. ಉಲು ಇಲ್ಲದೆ ಮುಸ್ಹಫನ್ನು ಮುಟ್ಟುವುದು ಹರಾಮ್ ಆಗಿದೆ. ಇನ್ನು ಕುರ್ಆನ್ ಬರೆದಂತಹ ಹಾಳೆಯಾಗಿರಲಿ, ಫ್ರೇಮ್ ಆಗಿರಲಿ, ಅಥವಾ ಇನ್ಯಾವುದೇ ಹಲಗೆಯ ತುಂಡಾಗಿರಲಿ, ಇದೆಲ್ಲವನ್ನೂ ಕೂಡ ಮುಟ್ಟಬಹುದೇ? ಈಗ ಉದಾಹರಣೆಗೆ ಹೇಳ್ತೇನೆ. ಮನೆಯಲ್ಲಿ ನಾವು ತೂಗು ಹಾಕುವಂತಹ ಫ್ರೇಮ್ ಇರುತ್ತದೆ ಅಲ್ವಾ, ಅದರಲ್ಲಿ ಆಯತುಲ್ ಕುರ್ಸಿ ಇರ್ತದೆ, ಯಾಸೀನ್ ಇರ್ತದೆ, ಇನ್ನಿತರ ಕುರ್ಆನ್ನ ಆಯತ್ಗಳು ಬರಕತ್ಗಾಗಿ ನಾವು ಫ್ರೇಮ್ ಹಾಕಿ ಇಡ್ತೇವೆ. ಈ ಫ್ರೇಮ್ ಹಾಕಿ ಇಟ್ಟಂತಹ ಕುರ್ಆನ್ನ ಆಯತ್ಗಳಿರುವಂತಹ ಈ ಹಲಗೆಯನ್ನು ನಾವು ಮುಟ್ಟಬಹುದೇ? ಉಲು ಇಲ್ಲದೆ ಮುಟ್ಟುವುದರ ವಿಧಿ ಏನು ಎಂಬುದು. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಉಲು ಇಲ್ಲದೆ ಅದನ್ನು ಮುಟ್ಟಬಹುದು. ಯಾಕೆ ಅಂದರೆ ಅದನ್ನು ನಾವು ಓದಲಿಕ್ಕಾಗಿ ಬರೆದದ್ದಲ್ಲ, ಕಲಿಯಲಿಕ್ಕಾಗಿ ಬರೆದದ್ದಲ್ಲ, ಹೊರತಾಗಿ ಅದನ್ನು ನಾವು ಪ್ರಿಂಟ್ ತೆಗೆದದ್ದು ಅಥವಾ ಅದನ್ನು ಬರೆದದ್ದು, ಅದು ಕ್ಯಾಲಿಗ್ರಾಫಿಯ ಮೂಲಕ ಬರೆದದ್ದಾಗಲಿ, ಅದು ನಾವು ಬರಕತ್ಗೆ ಬೇಕಾಗಿ ಬರೆದದ್ದಾಗಿದೆ. ಮನೆಯಲ್ಲಿ ತೂಗು ಹಾಕಲು ಬರಕತ್ಗೆ ಬೇಕಾಗಿ ತೂಗು ಹಾಕಲಿಕ್ಕಾಗಿ ನಾವು ತಯಾರಿಸಿದಾಗಿದೆ. ಆದ ಕಾರಣ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇಲ್ಲ. ಇನ್ನು ಕಲಿಯಲಿಕ್ಕಾಗಿ ಅಥವಾ ಓದಲಿಕ್ಕಾಗಿ ನಾವು ಅದನ್ನು ಬರೆದರೆ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆ. ಈಗ ಉದಾಹರಣೆಯಾಗಿ ಹೇಳ್ತೇನೆ. ಒಂದು ಮಗುವಿಗೆ ನಾವು ಕಲಿಯಲಿಕ್ಕಾಗಿ ಕುರ್ಆನ್ನ ಒಂದಿಷ್ಟು ಆಯತ್ತನ್ನು ನಾವು ಒಂದು ಹಾಳೆಯಲ್ಲಿ ಬರೆದು ಕೊಟ್ವಿ ಎಂದಾದರೆ ಆ ಹಾಳೆಯನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆ. ಕಾರಣ, ಆ ಹಾಳೆಯ ಮೇಲೆ ನಾವು ಕುರ್ಆನ್ ಬರೀಲಿಕ್ಕಿರುವಂತಹ ಕಾರಣ ಏನು? ಕಲಿಯಲಿಕ್ಕಾಗಿ ಅಥವಾ ಓದಲಿಕ್ಕಾಗಿ. ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆ. ಇನ್ನು ಅದನ್ನು ನಿರ್ಣಯಿಸುವುದು ಹೇಗೆ ಅಂದರೆ, ಬರೆಯುವಂತಹ ವ್ಯಕ್ತಿ ಯಾವ ಉದ್ದೇಶದೊಂದಿಗೆ ಬರೆಯುತ್ತಾನೋ ಆ ಉದ್ದೇಶದ ಮೇಲೆ ನಾವು ನಿರ್ಣಯಿಸಲಾಗ್ತದೆ. ಈಗ ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಹಾಳೆಯಲ್ಲಿ ಕುರ್ಆನನ್ನು ಬರೀತಾ ಇದ್ದಾನೆ. ಯಾವ ಉದ್ದೇಶದೊಂದಿಗೆ ಆತ ಬರೀತಾ ಇದ್ದಾನೆ ಅಂತ ಆತನೊಂದಿಗೆ ಕೇಳಬೇಕು. ನೀನು ಬರಿತಾ ಇರುವುದು ಕಲಿಯಲಿಕ್ಕಾಗಿಯೋ ಅಥವಾ ಬರಕತ್ತಿಗಾಗಿ ತೂಗು ಹಾಕಲಿಕ್ಕಾಗಿಯೋ ಎಂದು ಕೇಳಬೇಕು. ಬರಕತ್ತಿಗೆ ಎಂದಾದರೆ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇಲ್ಲ. ಇನ್ನು ಆತ ಕಲಿಯುವ ಉದ್ದೇಶದೊಂದಿಗೆ ಬರೆಯುವುದಾದರೆ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆ. ಅದೇ ರೀತಿ ನಾವೀಗ ಕ್ಯಾಲಿಗ್ರಫಿನೆಲ್ಲ ಬರೆಸ್ತೇವೆ ಕುರ್ಆನ್ ಆಯತ್ತನ್ನು. ಆಗ ಬರೆಯೋ ವ್ಯಕ್ತಿಯನ್ನೆಲ್ಲ ನೋಡಬೇಕಾಗಿದ್ದು. ಕಾರಣ, ನಾವು ಬರೆಸ್ತಾ ಇದ್ದೇವೆ ಎಂದಾದರೆ ನಮ್ಮ ಉದ್ದೇಶ ಏನು ಎಂಬುದು ನೋಡುವುದು. ನಾನೊಬ್ಬ ವ್ಯಕ್ತಿಯೊಂದಿಗೆ ನಾನು ಕ್ಯಾಲಿಗ್ರಾಫಿಯ ಮಾಡೋರಲ್ಲಿ ಒಂದು ಆಯತ್ತನ್ನು ಬರೆಸ್ತಾ ಇದ್ದೇನೆ, ಕುರ್ಆನ್ನ ಒಂದು ಆಯತ್ತನ್ನು ಎಂದಾದರೆ ಆ ಸಮಯದಲ್ಲಿ ಬರೆಸಲು ಕೊಡುವಂತಹ ನನ್ನ ಉದ್ದೇಶ ಏನಿದೆ ಎಂಬುದನ್ನು ನಾನು ನೋಡಬೇಕಾಗ್ತದೆ. ನನ್ನ ಉದ್ದೇಶ ಬರಕತ್ಗಾಗಿ ಆದರೆ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇಲ್ಲ. ನನ್ನ ಉದ್ದೇಶ ಕಲಿಯಲಿಕ್ಕಾಗಿಯೋ ಓದಲಿಕ್ಕಾಗಿಯೋ ಎಂದಾದರೆ ಅದನ್ನು ಮುಟ್ಟಲು ಉಲುವಿನ ಅವಶ್ಯಕತೆ ಇದೆ. ಅರ್ಥ ಆಯಿತು ಅಂತ ಬಳಸ್ಕೊಳ್ತೇನೆ. ಡೌಟ್ ಇದ್ದರೆ ಕಮೆಂಟ್ನ ಮೂಲಕ ಕೇಳಬಹುದಾಗಿದೆ.
ಇನ್ನು ಪುಟ್ಟ ಮಕ್ಕಳಿಗೆ ಉಲು ಇಲ್ಲದ ಸಂದರ್ಭಗಳಲ್ಲಿ ಕುರ್ಆನನ್ನು ಅವರ ಕೈ ಕೊಡಬಹುದೇ ಎಂಬುದಾಗಿದೆ. ಕೊಡಬಹುದಾಗಿದೆ. ಯಾವ ಮಕ್ಕಳಿಗೆ ಅಂದರೆ ಕಲಿಯುವಂತಹ ಮಕ್ಕಳು, ತಮ್ಮೀಜ್ ಆದಂತಹ ಮಕ್ಕಳಿಗೆ. ತಮ್ಮೀಜ್ ಅಂದರೆ ಒಂದು ಉದಾಹರಣೆಗೆ ಒಂದು 5-6 ವರ್ಷಗಳ ನಂತರ ಇರುವಂತಹ ಒಂದು ಮಗುವಿನ ಕೈಗೆ ಕಲಿಯುವ ಅವಶ್ಯಕತೆಗೆ ಬೇಕಾಗಿ ಕುರ್ಆನನ್ನು ಅವರ ಕೈಗೆ ಕೊಡಬಹುದಾಗಿದೆ. ಅದಕ್ಕಿಂತಲೂ ಚಿಕ್ಕ ಮಕ್ಕಳ ಕೈಗೆ ಕುರ್ಆನ್ ಕೊಡುವುದು, ಕುರ್ಆನ್ ಅದೇ ರೀತಿ ಇನ್ನಿತರ ಗೌರವಯುತವಾದಂತಹ ವಸ್ತುಗಳನ್ನು ಕೊಡುವುದು ಹರಾಮ್ ಆಗಿದೆ. ಕಾರಣ ಏನಂದರೆ ಆ ಚಿಕ್ಕ ಮಕ್ಕಳಿಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಆ ಮಕ್ಕಳದನ್ನು ಕೆಳಗೆ ಹಾಕಬಹುದು. ಆದ ಕಾರಣ ಚಿಕ್ಕ ಮಕ್ಕಳ ಕೈಯಲ್ಲಿ ಅಂದರೆ ಇನ್ನೂ ಕೂಡ ತಮ್ಮೀಜ್ ಆಗದಂತಹ ಒಂದು 2-3 ವರ್ಷದ ಮಗುವಿನ ಕೈಗೆ ನಾವು ಕುರ್ಆನ್ ಕೊಡಬಾರದು. ಕೊಟ್ಟರೆ ಅದರ ಪಾಪವು ಕೊಟ್ಟವರ ಕೈಗೆ ಸುತ್ತಿಕೊಳ್ಳುತ್ತದೆ. ಇನ್ನು ಪ್ರಾಯಪೂರ್ತಿ ಆಗುವುದಕ್ಕಿಂತಲೂ ಮುಂಚಿತ ಇರುವಂತಹ ತಮ್ಮೀಜ್ ಆದಂತಹ ಮಕ್ಕಳ ಕೈಗೆ ಕುರ್ಆನ್ ಕೊಡಬಹುದಾಗಿದೆ, ಕಲಿಯುವ ಅವಶ್ಯಕತೆಗೆ ಬೇಕಾಗಿ. ಆ ಮಗು ಕಲಿಯಲಿಕ್ಕಾಗಿ ಉಲು ಇಲ್ಲದೆ ಕುರ್ಆನನ್ನು ಹಿಡಿಯಬಹುದು, ಓದಬಹುದು, ಕೊಂಡು ಹೋಗಬಹುದು, ತೊಂದರೆ ಇಲ್ಲ. ಮಕ್ಕಳಿಗೆ ಕಲಿಯುವ ಅವಶ್ಯಕತೆಗೆ ಬೇಕಾಗಿ, ಹೊರತಾಗಿ ನಮ್ಮ ಅವಶ್ಯಕತೆಗೆ ಬೇಕಾಗಿ ಮಕ್ಕಳ ಕೈಯಲ್ಲಿ ಕುರ್ಆನ್ ತರಿಸಬಾರದು. ಉದಾಹರಣೆಗೆ ಹೇಳ್ತೇನೆ, ನಾನಿಲ್ಲಿ ಕೂತಿದ್ದೇನೆ, ನನಗೆ ಸ್ವಲ್ಪ ದೂರದಲ್ಲಿ ಕುರ್ಆನ್ ಇದೆ, ನನಗೆ ಕುರ್ಆನ್ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಮಗುವನ್ನು ಕರೆದು, ಉಜು ಇಲ್ಲದಂತಹ ಮಗುವನ್ನು ಕರೆದು ಆ ಕುರ್ಆನ್ ತೆಗೆದುಕೊಂಡು ಬಾ ಅಂತ ಹೇಳುವುದು ಸರಿಯಲ್ಲ. ಕಾರಣ ಈ ಸಂದರ್ಭದಲ್ಲಿ ಆ ಮಗು ಕುರ್ಆನ್ ತೆಗೆದುಕೊಂಡು ಬರುವುದು ಆ ಮಗುವಿನ ಅವಶ್ಯಕತೆಗೆ ಬೇಕಾಗಿ ಅಲ್ಲ, ಹೊರತಾಗಿ ನನ್ನ ಅವಶ್ಯಕತೆಗೆ ಬೇಕಾಗಿ. ನನ್ನ ಅವಶ್ಯಕತೆಗೆ ಬೇಕಾಗಿ ಉಜು ಇಲ್ಲದಂತಹ ಮಗುವಿನ ಕೈಯಲ್ಲಿ ಕುರ್ಆನ್ ತರಿಸಬಾರದು. ಮಗುವಿನ ಅವಶ್ಯಕತೆಗೆ ಬೇಕಾಗಿ, ಮಗು ಕಲಿಯಲಿಕ್ಕೆ ಬೇಕಾಗಿ, ಮಗು ಬೇಕಿದ್ದರೆ ಕುರ್ಆನನ್ನು ಉಜು ಇಲ್ಲದೆ ಮುಟ್ಟಬಹುದಾಗಿದೆ. ಕುರ್ಆನ್ ಇರುವಂತಹ ಪೆಟ್ಟಿಗೆಯಾಗಿರಲಿ, ಕುರ್ಆನ್ ಇರುವಂತಹ ಬ್ಯಾಗ್ ಆಗಿರಲಿ, ಉಜು ಇಲ್ಲದೆ ಮುಟ್ಟಬಹುದೇ ಎಂಬುದಾಗಿದೆ ಪ್ರಶ್ನೆ. ಇಲ್ಲಿ 2 ಷರತ್ತುಗಳಿದೆ. ಯಾವೆಲ್ಲ ಷರತ್ತುಗಳಂದರೆ, ಕುರ್ಆನಿಗೆ ಬೇಕಾಗಿ ಮಾತ್ರ ತಯಾರಿಸಲ್ಪಟ್ಟಂತಹ ಪೆಟ್ಟಿಗೆಯಾಗಿರಲಿ, ಬ್ಯಾಗ್ ಆಗಿರಲಿ, ಆ ಬ್ಯಾಗ್ನ ಒಳಗೆ ಕುರ್ಆನ್ ಇರುವಂತಹ ಸಂದರ್ಭದಲ್ಲಿ ಆ ಬ್ಯಾಗನ್ನು ಅಥವಾ ಆ ಪೆಟ್ಟಿಗೆಯನ್ನು ಮುಟ್ಟಬಾರದು, ಉಜು ಇಲ್ಲದೆ ಮುಟ್ಟಬಾರದು. ಉದಾಹರಣೆಗೆ ಹೇಳುವುದಾದರೆ, ಒಂದು ಪೆಟ್ಟಿಗೆಯನ್ನು ಅಥವಾ ಒಂದು ಕವರನ್ನು ನಾವು ಕುರ್ಆನ್ ಇಡ್ಲಿಕ್ಕೆ ಬೇಕಾಗಿ ಮಾತ್ರ ತಯಾರಿಸಿದ್ದೇವೆ. ಆ ಸಮಯದಲ್ಲಿ ಅದರೊಳಗೆ ಕುರ್ಆನ್ ಇರುವಂತಹ ಸಂದರ್ಭದಲ್ಲಿ ಉಜು ಇಲ್ಲದೆ ಅದನ್ನು ಮುಟ್ಟಬಾರದು. ಇನ್ನು ಅಂತಹ ಪೆಟ್ಟಿ ಇದೆ, ಆದರೆ ಆ ಪೆಟ್ಟಿಯಲ್ಲಿ ಕುರ್ಆನ್ ಇಲ್ಲ. ಕುರ್ಆನ್ ಇಲ್ಲದಂತಹ ಸಮಯದಲ್ಲಿ ಆ ಪೆಟ್ಟಿಯನ್ನು ಮುಟ್ಟಬಹುದು, ಉಜು ಇಲ್ಲದೆ ಮುಟ್ಟಬಹುದು, ತೊಂದರೆ ಇಲ್ಲ. ಇನ್ನು ಮತ್ತೊಂದು ಸಾದಾ ಪೆಟ್ಟಿ ಇದೆ ಅಥವಾ ಸಾದಾ ಒಂದು ಬ್ಯಾಗ್ ಇದೆ. ಆ ಬ್ಯಾಗ್ ಕುರ್ಆನ್ ಇಡ್ಲಿಕ್ಕಾಗಿ ಮಾತ್ರ ಪ್ರತ್ಯೇಕವಾಗಿ ಮಾಡಿದಂತಹ ಬ್ಯಾಗ್ ಅಲ್ಲ. ಆ ಸಂದರ್ಭದಲ್ಲಿ ಅದರೊಳಗೆ ಕುರ್ಆನ್ ಇದ್ರೂ ಕೂಡ ಮುಟ್ಟಬಹುದು, ತೊಂದರೆ ಇಲ್ಲ. ಕಾರಣ ಆ ಬ್ಯಾಗನ್ನು ಕುರ್ಆನ್ ಇಡ್ಲಿಕ್ಕಾಗಿ ಮಾತ್ರ ಮಾಡಿದಂತಹ ಬ್ಯಾಗ್ ಅಲ್ಲದ ಕಾರಣ. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನ ಮೂಲಕ ಕೇಳಲು ಮರಿಬೇಡಿ, ಆಯಿತಾ. ಹೈಲ್, ಜನಾಬತ್ನಂತಹ ದೊಡ್ಡ ಅಶುದ್ಧಿ ಇರುವಂತಹ ವ್ಯಕ್ತಿಗಳು ಕುರ್ಆನ್ ಓದಬಹುದೇ ಎಂಬುದಾಗಿದೆ ಮತ್ತೊಂದು ಪ್ರಶ್ನೆ. ಕುರ್ಆನ್ ಮುಟ್ಟುವುದಲ್ಲ, ಕುರ್ಆನ್ ಎತ್ತುವುದಲ್ಲ, ಹೊರತಾಗಿ ದೊಡ್ಡ ಅಶುದ್ಧಿ ಇರುವಂತಹ ವ್ಯಕ್ತಿಗಳು ಕುರ್ಆನ್ ಓದಬಹುದೇ ಎಂಬುದು. ಕುರ್ಆನ್ ಎಂಬ ಉದ್ದೇಶದೊಂದಿಗೆ, ಕುರ್ಆನ್ ಓದುತ್ತೇನೆ ಎಂಬಂತಹ ಒಂದು ಸಂಕಲ್ಪದೊಂದಿಗೆ ಕುರ್ಆನನ್ನು ಓದುವುದು ಹರಾಮ್ ಆಗಿದೆ. ಕುರ್ಆನ್ ಓದಬಾರದು. ಮನಸ್ಸಿನ ಒಳಗೊಳಗೆ ಕುರ್ಆನ್ ಓದುವುದಲ್ಲ, ಹೊರತಾಗಿ ನಾವು ಓದುವುದು ನಮಗೆ ಕೇಳಿಸುವಷ್ಟರ ಮಟ್ಟಿಗೆ ಶಬ್ದದೊಂದಿಗೆ ಓದುವುದಾಗಿದೆ, ಹರಾಮ್ ಆಗುವುದು. ಕುರ್ಆನ್ ಎಂಬ ಉದ್ದೇಶದೊಂದಿಗೆ ಒಂದು ಸ್ವಲ್ಪ ಓದಿದರೂ ಕೂಡ ಅದು ಹರಾಮ್ ಆಗಿದೆ. ಇನ್ನು ಕುರ್ಆನ್ ಎಂಬ ಉದ್ದೇಶವಿಲ್ಲದೆ ನಾವು ಓದ್ತೇವೆ. ಉದಾಹರಣೆಗೆ ನಾವು ಆಯತುಲ್ ಕುರ್ಸಿ ಓದ್ತೇವೆ, ಅದೇ ರೀತಿ ಬಿಸ್ಮಿ ಹೇಳ್ತೇವೆ. ಇದೆಲ್ಲವೂ ಕೂಡ ಕುರ್ಆನ್ನ ಆಯತ್ಗಳೇ ಆಗಿವೆ. ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಮನಸ್ಸಲ್ಲಿ ಯಾವ ಉದ್ದೇಶ ಇರ್ತದೆ? ಕುರ್ಆನ್ ಎಂಬ ಉದ್ದೇಶ ಅಲ್ಲ ಇರೋದು, ಜಿಕ್ರ್ ಎಂಬ ಉದ್ದೇಶ ಇರ್ತದೆ ಅಲ್ವಾ? ಈ ಜಿಕ್ರ್ ಎಂಬ ಉದ್ದೇಶದೊಂದಿಗೆ ಓದುವುದು ತಪ್ಪಿಲ್ಲ, ಹರಾಮ್ ಇಲ್ಲ. ಹೊರತಾಗಿ ಕುರ್ಆನ್ ಎಂಬ ಉದ್ದೇಶದೊಂದಿಗೆ ಓದುವುದಾಗಿದೆ ಹರಾಮ್ ಇರೋದು. ಅದೇ ರೀತಿ ಕುರ್ಆನಿಗೆ ನಾವು ಹೆಚ್ಚು ಗೌರವ ಕೊಡಬೇಕು. ಕುರ್ಆನ್ನ ನೇರ ನಾವು ಕಾಲು ಚಾಚಿ ಕೂತ್ಕೊಳ್ಳುವುದು ಹರಾಮ್ ಆಗಿದೆ. ಕುರ್ಆನ್ನ ನೇರ ನಾವು ಕಾಲು ಚಾಚಿ ಕೂತ್ಕೊಳ್ಬಾರ್ದು. ಕುರ್ಆನ್ ಎತ್ತರದ ಸ್ಥಾನದಲ್ಲಿದ್ದರೆ ತೊಂದರೆ ಇಲ್ಲ, ಹೊರತಾಗಿ ಕುರ್ಆನ್ ಕೆಳಗಿರುವಂತಹ ಸಂದರ್ಭಗಳಲ್ಲಿ ಕುರ್ಆನಿಗೆ ಕಾಲು ಚಾಚಿ ಕೂತ್ಕೊಳ್ಳುವುದು ಹರಾಮ್ ಆಗಿದೆ. ಅದೇ ರೀತಿ ಕುರ್ಆನನ್ನು ಅರಬಿಯೇತರ ಭಾಷೆಯಲ್ಲಿ ಬರೆಯುವುದು ಕೂಡ ಹರಾಮ್ ಆಗಿದೆ. ಹೇಳಿದಂತಹ ವಿಷಯಗಳೆಲ್ಲವೂ ಕೂಡ ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಯಾವುದೇ ರೀತಿಯ ಸಂಶಯಗಳಿದ್ದರೂ ಕೂಡ ಕಮೆಂಟ್ನ ಮೂಲಕ ತಿಳಿಸಲು ಮರೆಯಬೇಡಿ. ಇನ್ಶಾ ಅಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಗರಿಷ್ಠ ಪ್ರಮಾಣದಲ್ಲಿ ಪ್ರಯತ್ನ ಪಡ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.